ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ವೀಡಿಯೋಸೇ ಮಾಡಿ ಹಾಕಿರಲಿಲ್ಲ. ಇವತ್ತು ಮಟನ್ ಸಾಂಬಾರು ರೆಸಿಪಿ ನಾನು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು 1 kg ಮಟನ್ನು ತೊಗೊಂಡು ಬಂದಿದ್ದರು. ಮಟನ್ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಾಗುತ್ತೆ ಸಾಂಬಾರು ನೋಡೋಣ. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ, ಹೆವಿ ಮಸಾಲೆ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಸಾಲೆ ಹಾಕ್ಬಿಟ್ಟು ಮನೇಲಿ ಇರೋದೇ ಸಾಮಾನುಗಳನ್ನು ಹಾಕಿ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ. ಬನ್ನಿ ಹೇಗಾಗುತ್ತೆ ನೋಡೋಣ. ನಾನಿಲ್ಲಿ ಆಲ್ರೆಡಿ ಮರ್ತುಬಿಟ್ಟಿದ್ದೆ, ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಹಿಡ್ಕೊಳ್ಳೋ ಹ್ಯಾಂಡಲ್ ಬೇರೆ ಇಲ್ಲ, ಸ್ಟ್ಯಾಂಡ್ ಬೇರೆ ಇಲ್ವಲ್ಲ, ಹಂಗಾಗಿ ಇವಾಗ ನಾನು ಹಸಿ ಖಾರ, ಒಗ್ಗರಣೆ ಖಾರಾಗೆ ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಮತ್ತು ಮಟನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಲ್ವ, ಸ್ವಲ್ಪ ಅರಿಶಿನ ಹಾಕಿ ತೊಳೆದು ಕೊಟ್ಟಿದ್ರು. ಮತ್ತು ಒಗ್ಗರಣೆಗೆ ಕುಕ್ಕರ್ ಕಾಯಕ್ಕಿಟ್ಟು ಒಗ್ಗರಣೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್, ಮಟನ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಮಟನ್ನು ಸ್ವಲ್ಪ ಹೊತ್ತು ಬಿಟ್ಟಿದೆ, ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಿ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸೀದೋಗಿ ಮತ್ತು ಎಣ್ಣೆಣ್ಣೆ ಬಿಟ್ಕೊಂಡಿತ್ತು. ಇವಾಗ ಹಸಿ ಖಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಖಾರದಲ್ಲೂ ಚೆನ್ನಾಗಿ ಒಂದು 10 ನಿಮಿಷ, ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಅದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ಬೆಳ್ಳುಳ್ಳಿ, ಖಾರ, ಹಸಿಮೆಣಸಿನ್ಕಾಯ್ದು ಮತ್ತು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮಟನ್ ಅಂತ ಹೇಳಿ 10 ನಿಮಿಷ, ಕಾಲು ಗಂಟೆ ಬೇಯಿಸ್ಕೊತೀನಿ. ಅದರಲ್ಲಿ ಅಷ್ಟೊತ್ತು ಖಾರಕ್ಕೆ ರೆಡಿ ಮಾಡ್ಕೊಬೇಕಲ್ವ. ಖಾರಕ್ಕೆ ರೆಡಿ ಮಾಡಿಕೊಂಡು ಅದನ್ನು ರುಬ್ಬಿಸ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಹಸಿ ಖಾರದಲ್ಲೇ. ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಿಡೀಲಿ ಮಟನ್ಗೆ ಅಂತ ಹೇಳಿಬಿಟ್ಟು. ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಬೇಯಕ್ಕೆ ಹಾಗೆ ಇಟ್ಬಿಟ್ಟು ಸ್ವಲ್ಪ ಈ ಕಡೆ ನಾನು ಮಸಾಲೆಗೆ, ಖಾರ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಿನ್ನ ಮನೆಯಲ್ಲಿರೋದೇ ಮಸಾಲ, ಮಾಮೂಲಿ ಖಾರದ ಪುಡಿನೇ ನಾವು ಬಳಸೋದು ಮಟನ್ ಇದಕ್ಕೆ. ಮಾಮೂಲಿ ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಕಡಲೆ, ಈರುಳ್ಳಿ, ಕಾಯಿ, ಟೊಮೊಟೊ ಮತ್ತು ಖಾರದ ಪುಡಿ ಎಲ್ಲ, ಸ್ವಲ್ಪ ಮೆಣಸು ಎಲ್ಲ ಹಾಕಿ ರುಬ್ಕೋತೀನಿ ಮಟನ್ ಸಾಂಬಾರಿಗೆ. ನಾನು ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅವೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಹೀಗೆ ಸಿಂಪಲಾಗಿ ರುಬ್ಕೊಂಡು ಒಗ್ಗರಣೆಗೆ ಹಾಕಿ ಒಂದು 6-7 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಫೈನಲ್ ಸಾಂಬಾರು ರೆಡಿ ಆಯಿತು. ಸೂಪರ್ ಡೂಪರಾಗಿ ಸಾಂಬಾರು ಚೆನ್ನಾಗಾಗಿತ್ತು. ತುಂಬ ಹೆವಿ ಮಸಾಲೆನೂ ಹಾಕಿದೆ, ಮನೇಲಿರೋ ಸಾಮಾನ್ಯ ಹಾಕಿ ಮಟನ್ ಸಾಂಬಾರು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಹಾಗೆ ನೋಡೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ಮಾಡ್ಕೊಳ್ಳಿ. ಸಿಂಪಲಾಗಿ ಹೆವಿ ಮಸಾಲೆ ಎಲ್ಲ ಬೇಡ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಪುಟ್ಟ ವೀಡಿಯೋ, ಮಟನ್ ಸಾಂಬಾರು ರೆಸಿಪಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ